ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಿರೋದು. ಇವತ್ತು ಬರೀ ಮಾತಲ್ಲ, ಒಂದು ಹಂತಕ್ಕೆ ಬಂದಿದೆ. ಆ ಹಂತ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಜನಪದ ಕಲಾವಿದರಿಗೆ ಇನ್ನು ಮೇಲೆ ಚಳಿ ಬಿಡುತ್ತೆ, ಜನಪದ ಅಶ್ಲೀಲ ಕಲಾವಿದರಿಗೆ ಇನ್ನು ಮೇಲೆ ಬಿಸಿ ಮುಟ್ಟತ್ತೆ ಅಂತಕ್ಕಂಥದ್ದು ನಿಮಗೆ ಬಹಳ ಅರ್ಥಗರ್ಭಿತವಾಗಿ ಇವತ್ತು ಗೊತ್ತಾಗ್ತದೆ. ಯಾಕಿಷ್ಟು ಕೋಪ, ಯಾಕಿಷ್ಟು ರೋಷ ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅಶ್ಲೀಲ ಪದಗಳನ್ನು ಉಪಯೋಗಿಸಿರುವ ನಾಮರ್ಥ ಈ ಕಚಡ ಜನಪದ ಕಲಾವಿದರನ್ನ ಇವತ್ತು ನ್ಯಾಯಾಲಯದ ಒಂದು ಅಡಿಯಲ್ಲಿ ಇವರನ್ನ ಕೇಸ್ ದಾಖಲು ಮಾಡಲಿಕ್ಕೆ ಸರಿಯಾದ ನಿರ್ಧಾರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವು ತಿಳ್ಕೊಂಡಿರ್ಬಹುದು, ಎಲ್ಲರ ಅಭಿಮಾನಿಗಳನ್ನು ಹರಿಬಿಡ್ತೀನಿ, ಎಲ್ಲರ ಅಭಿಮಾನಿಗಳನ್ನು ಉದ್ರಾಕ್ತಗೊಳಿಸ್ತೀನಿ ಅಂತ ಹೇಳಿ ಬಂದ್ರೆ ಒಬ್ಬೊಬ್ಬರನ್ನ ಕಾನೂನಿನ ಅಡಿಯಲ್ಲಿ ತೆಕ್ಕೆಗೆ ಒಳಗೆ ಬೀಳಿಸ್ತೀವಿ, ಜೈಲು ಗಟ್ಟಿಸ್ತೀವಿ. ಇದು ಎಚ್ಚರಿಕೆ ಇರಲಿ. ಅಶ್ಲೀಲ ಪದಗಳನ್ನು ಬಾಯಿಗೆ ಬಂದಂಗೆ ಹಾಡ್ಲಿಕ್ಕೆ ಇದೇನು ನಿಮ್ಮ ಅಪ್ಪನ ಮನೆ ಸ್ವತ್ತಲ್ಲ ಉತ್ತರ ಕರ್ನಾಟಕ. ಯಾವನ್ನೋ ಒಬ್ಬ ಹೇಳ್ತಾನೆ ಕೂತ್ಕೊಂಡು, ಜನಪದ ಕಲಾವಿದರ ಮೇಲೆ ಮುಗಿ ಬಿದ್ದಿದ್ದೀರಿ, ಸಿನಿಮಾದಲ್ಲಿ ಬರುತ್ತಲ್ಲ ಅಂತ ಹೇಳಿ. ಅರೆ ಸ್ವಾಮಿ, ಜನಪದದಲ್ಲಿ ನೀವು ಕಲಾವಿದ್ರ ಹಿಂದೆ ಬಿದ್ದಿದ್ದೀರಿ, ಸಿನಿಮಾದಲ್ಲಿ ಬರ್ತಾವಲ್ಲ ಅದನ್ನು ಬ್ಯಾನ್ ಮಾಡಿಸಿ ಅಂತ ನಾನು ಹೇಳ್ತೀನಿ. ಕೇಳಪ್ಪ, ಸಿನಿಮಾಕ್ಕೆ ಹೋಗುವ ಮುಂಚೆ ಮೊದಲು ನೀವು ಸರಿಯಾಗಿರಿ. ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಸಿನಿಮಾದವ್ರು ಏನ್ ಹೇಳ್ತಾರೆ? ನಿಮ್ಮ ಉತ್ತರ ಕರ್ನಾಟಕದವ್ರು ಎಲ್ಲರೂ ಚೆನ್ನಾಗಿದ್ದೀರಾ, ಹಾಡುಗಳನ್ನ ಕೇಳಿದಿರಾ ಅಂತ ಕೇಳಿದ್ರು ಅಂದ್ರೆ ಹ್ಞೂ ಕೇಳಿದೀವಿ, ನೀವು ಸಿನಿಮಾ ನೀವು ಎಲ್ಲ ಬ್ಯಾನ್ ಮಾಡ್ಬಿಡ್ವಿ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದವ್ರು ಬ್ಯಾನ್ ಮಾಡ್ತಾರೆ ಅಂತ ಹೇಳೋಣ? ನಾಚಿಕೆಗಡಿಗಳ, ಅರಿವಿಗಡಿಗಳ, ನಾಮರ್ದನ, ನಾಚಿಕೆ ಇಲ್ಲದ ನಾಯಿಗಳ, ಮೊದಲು ನೀವು ಸರಿಯಾಗ್ರೋ. ಮೊದಲು ಉತ್ತರ ಕರ್ನಾಟಕವನ್ನ ಒಂದು ಅಶ್ಲೀಲ ಪದಗಳಿಂದ ಮುಕ್ತಿ ಕೊಡ್ರಿ, ಆಮೇಲೆ ಸಿನಿಮಾಗಳನ್ನ ಕೇಳಕ್ಕೆ ಹೋಗೋಣ. ನಾಚಿಕೆ ಆಗಲ್ವ ನಿಮ್ಮ ಜನ್ಮಕ್ಕೆ? ಹೊಟ್ಟೆಗೆ ಹೇಳ್ತಿರ್ತೀರಾ ನಾಮರ್ದರ? ಇವತ್ತು ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಹೈಯರ್ ಆಫೀಸರ್ ಮಾತನಾಡಿದ್ದಾರೆ, ಕೇಳ್ಕೊಂಡು ಬನ್ನಿ. ಜಾಗೃತಿ ನಮ್ಮಂತವರಲ್ಲಿ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಜಾಗೃತಿ ಮೂಡಾಗತೈತಿ. ಇದು ಅತ್ಯಂತ ಖುಷಿ ವಿಚಾರ. ಇನ್ಮೇಲೆ ಯಾವುದೇ ಸ್ಟೇಜ್ ಮೇಲೆ ತಿಳ್ಕೊಂಡ್ರೆ ನೀವು ಅಶ್ಲೀಲ ಸಂಗೀತವನ್ನು ಹಾಡಿದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಇಂತಹ ಅಶ್ಲೀಲ ಸಂಗೀತವನ್ನು ಹಾಡಿದ್ರು ಅಂತ ನಮಗೆ ಹೇಳಿ ಆಯೋಜಕರನ್ನ ಮೊದಲು ಮಾಡಿ ಹಾಡದವರ ಮೇಲೆ ಬರ್ದಾನ ಹುಡುಕಿ ಮಾಡಬಹುದಲ್ಲ. ಏನಾಯ್ತಿರೋ ಸರ್, ಕೇಳಿಸ್ಕೊಂಡ್ರಲ್ಲ ಯಾವ ರೀತಿ ಹೇಳಿದ್ದಾರೆ ಅಂತ. ಕೇಸ್ ಪ್ರಕರಣ ನೇರವಾಗಿ ದಾಖಲು ಮಾಡ್ಕೊಳ್ತೀವಿ ಅಂತ ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಹೈಯರ್ ಆಫೀಸರ್ ಹೇಳಾಯ್ತು. ಕೇಸ್ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತೀವಿ, ಕೇಸನ್ನ ದಾಖಲು ಮಾಡ್ಕೊಳ್ತೀವಿ. ಯಾರಾದ್ರೂ ಜನಪದ ಅಶ್ಲೀಲ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರೆ ಕೇಸ್ ದಾಖಲು ಮಾಡ್ಕೊಂಡು ಬೆಂಡೆತ್ತೀವಿ ಅನ್ನುವಂಥ ಸಂದೇಶವನ್ನ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಹೈಯರ್ ಆಫೀಸರ್ ಕಡೆಯಿಂದ ನೀವು ಕೇಳ್ಕೊಂಡಿದ್ದೀರಿ. ಎಲ್ಲಿ ನಿಮಗೆ ಬುದ್ಧಿ ಇಲ್ವಾ? ಕೆಲವು ನಾಮರ್ದಿಗಳು ಬರ್ತಾರೆ ಇಲ್ಲಿ, ಹೋಗ ನಾಚಿಕೇಡಿ, ಏನ್ ಹೇಳ್ತಿ, ಸಿನಿಮಾ ಬ್ಯಾನ್ ಮಾಡಿಸಂತ. ಮೊದಲು ನೀನು ಉತ್ತರ ಕರ್ನಾಟಕವನ್ನು ಚೆನ್ನಾಗಿಟ್ಕೋ. ಸಿನಿಮಾ ಬ್ಯಾನ್ ಮಾಡಿಸಿ, ಇದನ್ನು ಮಾಡಿಸಿ, ಸಿನಿಮಾದವ್ರನ್ನ ಬ್ಯಾನ್ ಮಾಡಿಸಿ ಅಂತ ಹೇಳಕ್ ಹೋದ್ರೆ ಅವ್ರು ಏನ್ ಕೇಳ್ತಾರಂತ ಗೊತ್ತಾ ನಿಮಗೆ? ಮೊದಲು ಅದು ಅರಿವಿದೆಯಾ ನಿಮಗೆ? ಮೊದಲು ಅವ್ರು ಕೇಳೋ ಮಾತೇನು ಗೊತ್ತಾ? ನಿಮ್ಮ ಉತ್ತರ ಕರ್ನಾಟಕದ ಹಾಡ ಕೇಳಿದೇನಪ್ಪ, ಸಾಂಗ್ ಕೇಳಿದೇನಪ್ಪ ಅಂತ ಕೇಳ್ತಾರೆ. ನಿಮ್ಮಲ್ಲೇ ಅಷ್ಟು ಹೊಲಸು ತುಂಬಿಕೊಂಡಿದೆ, ಬಂದು ಸಿನಿಮಾ ಬ್ಯಾನ್ ಮಾಡ್ತೀಯ ಇಲ್ಲಿ ಅಂತ ಅಂದ್ರೆ ಏನೋ ಹೇಳ್ತೀರ. ಅವಾಗ ತಲೆ ತೆಗೆಸ್ಕೊಂಡು ಬರೋಣೇನ್ರೋ? ಲೇ ಅರಿವುಗೇಡಿಗಳ, ಹೊಟ್ಟೆಗೆ ಏನ್ರ ತಿಂತಾರೋ ನೀವು? ಇವತ್ತು ಒಳ್ಳೆ ಅದ್ಭುತ ಕಲಾವಿದರು ಸ್ಟೇಜ್ ಮೇಲೆ ಆ ಸಿನಿಮಾ ಶೈಲಿ ಹಾಡುಗಳನ್ನ ಹಾಡಿ ಗುರ್ತಿಸ್ಕೊಳ್ತಕ್ಕಂಥ ಒಳ್ಳೆ ಕಲಾವಿದರಿಗೆ ಇವತ್ತು ಬೆಲೆ ಇಲ್ಲ. ಬಾಯನ್ನ ತೆಗೆದು ಹಾಡ್ಲಿಕ್ಕೆ ಹೋದ್ರೆ ಕೇವಲ ಬರೋದು ಅಶ್ಲೀಲ ಪದಗಳು ನಿಮ್ಮಲ್ಲಿ. ಒಬ್ಬ ನಿಜವಾದ ಕಲಾವಿದರ ಬಾಯಲ್ಲಿ ಸಿನಿಮಾ ಹಾಡುಗಳು, ಒಳ್ಳೆ ಉತ್ತಮ ಸಂದೇಶದ ಹಾಡುಗಳು, ಪ್ರೀತಿಯ ಸಂಕೇತದ ಹಾಡುಗಳು ಇವತ್ತು ಹಾಡ್ತಕ್ಕಂಥ ಕಲಾವಿದನ ಮೂಲೆ ಗುಂಪು ಮಾಡಿದಿರಿ ನೀವು. ಮೂಲೆ ಗುಂಪು ಮಾಡಿ ಒಳ್ಳೆ ಕಲಾವಿದರಿಗೆ ಬೆಲೆ ಇಲ್ಲದಂತೆ ಮಾಡಿದಿರಿ. ಇವತ್ತು ಪ್ರತಿಯೊಬ್ಬ ಚಿಕ್ಕ ಮಗು ಸಾಯ್ತು. ಇವತ್ತು ಚಿಕ್ಕ ಹುಡುಗನ ಹಿಡ್ಕೊಂಡು ಹಾಡನ್ನು ಹಾಡಬೇಕಾದ್ರೆ ಎಂತ ಹಾಡು ಹಾಡಕ್ಕೆ ಶುರು ಮಾಡಿದನು ಗೊತ್ತಾ ನಿಮಗೆ? ಮುಂದಿನ ದಿನ ವಿಡಿಯೋದಲ್ಲಿ ಇಡ್ತೀನಿ ನಿಮಗೆ ಹುಡುಗರು ಎಂತ ಹಾಡುಗಳನ್ನ ಹಾಡ್ತಿದ್ದಾರೆ ಅಂತ. ನಿಮ್ಮ ತರ ಬೆಳವಣಿಗೆ ಆಗತ್ತೆ, ಶೋಗಳಲ್ಲಿ ಅವಕಾಶ ಸಿಗತ್ತೆ, ನಾವು ಹೇಗ್ ಬೇಕಾದ್ರೂ ಕರ್ನಾಟಕದಲ್ಲಿ ಫೇಮಸ್ ಆಗ್ಬಹುದು ಅಂತೇಳಿ ಮಕ್ಕಳ ಬಾಯಲ್ಲೂ ಕೂಡ ಅಶ್ಲೀಲ ಪದಗಳ ಸಾಂಗ್ ಗೀತೆಗಳನ್ನ ಹುಟ್ಟಾಕ್ತಾ ಇದ್ದೀರಿ. ಈ ಯಾವನ್ನ ಇವನು ರೆಕಾರ್ಡಿಂಗ್ ಸ್ಟುಡಿಯೋಗಳನ್ನ ಬಳಸ್ಕೊಂಡು ರೆಕಾರ್ಡಿಂಗ್ ಸ್ಟುಡಿಯೋಗಳು ಇಟ್ಕೊತಿದ್ದೀರಲ್ಲ, ಇನ್ನು ಮೇಲೆ ಲೈಸೆನ್ಸ್ ತಗೊಳ್ಬೇಕು. ಎಲ್ಲದಕ್ಕೂ ಒಂದೊಂದು ಹೋರಾಟ ಇಡ್ತೀವಿ. ಇನ್ನು ರೆಕಾರ್ಡಿಂಗ್ ಸ್ಟುಡಿಯೋ ಓಪನ್ ಮಾಡ್ಬೇಕಂದ್ರೆ ಲೈಸೆನ್ಸ್ ತಗೊಳ್ಬೇಕು. ಯಾವನಾರ ಅಶ್ಲೀಲ ಪದಗಳನ್ನ ಸಾಹಿತ್ಯ ಬರ್ಕೊಂಡು ಬಂದ್ರೆ ಆ ಗೀತೆಯನ್ನ ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು ನೀವು.
ಸಿನಿಮಾ ಬಿಡುಗಡೆ ಆಗ್ಬೇಕಾದ್ರೆ ಹೇಗೊಂದು ವಾಣಿಜ್ಯ ಮಂಡಳಿ ಇದೆ, ಹಂಗೆ ಸಂಗೀತಕ್ಕೂ ಒಂದು ವಾಣಿಜ್ಯ ಮಂಡಳಿ ಆಗ್ಬೇಕು. ವಾಣಿಜ್ಯ ಮಂಡಳಿ ಸಹಿ ಇಲ್ಲದೆ ಸಂಗೀತವನ್ನ ಏನಾದರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹರಿಬಿಟ್ಟಿದ್ದೆ ಆದ್ರೆ ನಿಮ್ಮ ಮೇಲೆ ನೇರವಾಗಿ ಶಿಕ್ಷೆಗೆ ಗುರಿ ಮಾಡಬೇಕು. ಈ ಸಂಗೀತ ಅಂದ್ರೆ ಏನು, ಸಂಗೀತದ ಅರ್ಥ ಏನು, ಸಂಗೀತ ಸ್ವರಗಳ ಲಯ, ಶ್ರುತಿ, ತಾಳ, ಮೇಳ ಇವೆಲ್ಲವೂ ಕೂಡ ಬೀದಿಗೆ ಬಂದು ನಿಂತಿವೆ ಇವತ್ತು. ಬೀದಿಗೆ ಮತ್ತಿಲ್ಲಿ ಇಂಥ ಅದರ ವಿರುದ್ಧ ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬೇಡಪ್ಪ ಅಶ್ಲೀಲ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಹೈಸ್ಕೂಲ್ ಹುಡುಗಿ, ಕಾಲೇಜ್ ಹುಡುಗಿ, ಏನು ಹೈಸ್ಕೂಲ್ ಕಾಲೇಜ್ಗೆ ಅವ್ರ ಅಪ್ಪ ಅಮ್ಮ ಅದನ್ನೇ ಮಾಡ್ಲಿಕ್ಕೆ ಕಳಿಸ್ತಿದಾರ? ನಾಮರ್ದ್ರ ಬಾಯಿದೆ ಅಂತ ಬೊಂಬಾಯಿ ಹಾಕೊಂಡು ಹಾಡ್ಕೊಂಡು ಬಂದ್ರೆ ಇಲ್ಲಿ ನಿಮ್ಮನ್ನ ಎಲ್ಲರೂ ಕೇಳ್ಕೊಳಕ್ ಸಾಧ್ಯ ಇಲ್ಲ. ಇಲ್ಲಿ ನಾಚಿಕೆಡಿಗಳ ಅಶ್ಲೀಲ ಪದಗಳ ವಿರುದ್ಧ ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗತ್ತೆ. ಇನ್ನು ಮೇಲೆ ಜನಪದ ಕಲಾವಿದರು ಬಿಡ್ರಿ ಇನ್ನು ಬಾಯಿನ ಇನ್ನು ಮೇಲೆ. ಇವತ್ತು ಒಳ್ಳೆ ಕಲಾವಿದರಿಗೆ ಬೆಲೆ ಇಲ್ಲ. ಇವತ್ತು ಒಳ್ಳೆ ಕಲಾವಿದರನ್ನು ಎಲ್ಲಿ ನೇಣು ಹಾಕೊಂಡು ಸಾಯ್ಬೇಕಾ ನಿಮ್ಮಿಂದ? ಮೂಲೆ ಗುಂಪ ಕೂತ್ಕೊಂಡಿದಾರ್ರಿ ಅವರು. ಒಂದು ಹಾರ್ಮೋನಿಯಂನ ಬಾರಿಸಬೇಕು ಅಂದ್ರೆ ಅವ್ರ ತಲೆಯಲ್ಲಿ ಇವತ್ತು ತಲೆಗೆ ಅವರವರೇ ಹೊಡ್ಕೊಳ್ತಾ ಇದ್ದಾರೆ ತೊಗೊಂಡು ಕೆಬನ ತಗೊಂಡು. ನಿಮ್ಮ ಹಾಡುಗಳನ್ನ ಕೇಳಿ, ಆ ಹಿರಿಯ ಕಲಾವಿದರು ಹಾಡುವಂತ ಹಾಡುಗಳಲ್ಲಿ ಒಂದು ಅರ್ಥ ಇದೆ. ಆ ಟ್ಯೂನ್ಗಳನ್ನು ತಗೊಂಡು ಬಾಯಿಗೆ ಬಂದಂಗೆ ಹಾಡ್ತೀರಿ, ನಾಚಿಕೆ ಆಗುದಿಲ್ಲ ನಿಮಗೆಲ್ಲ? ಮತ್ತೆ ನೀವು ನಾಟಕ ಮಾಡ್ತಾರೆ ಬಂದಿಲ್ಲಿ, ಸಿನಿಮಾ ಬಂದ್ ಮಾಡಿಸಿ ಸಿನಿಮಾದಲ್ಲಿ ಬರಲ್ವಾ? ಮೊದಲು ನೀವು ಉತ್ತರ ಕರ್ನಾಟಕವನ್ನು ಸ್ವಚ್ಛಗೊಳಿಸಲಿಕ್ಕೆ ಸರಿಯಾದ ಕ್ರಮದ ಸಾಹಿತ್ಯಗಳನ್ನು ಬರೀರಿ. ಆಮೇಲೆ ಉತ್ತರ ಕರ್ನಾಟಕ ಸ್ವಚ್ಛತವಾಗಿ ನಿಂತ್ಕೊಂಡಾಗ ನಂತರ ಸಿನಿಮಾದ ಬಗ್ಗೆ ಮಾತಾಡೋಣ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಇಲ್ಲಿ ಬಂದ್ಬಿಡ್ತಾರೆ ಅಗದಿ ಹೇಳಲಿಕ್ಕೆ. ಇವತ್ತು ಒಳ್ಳೆ ಕಲಾವಿದರು ತಮ್ಮ ಜೀವನ ನಡೆಸ್ಕೊಂಡು ಪಾಪ ಒಳ್ಳೆ ಹಾಡುಗಳನ್ನ ಹಾಡ್ಕೊಂಡು ವೇದಿಕೆ ಮೇಲೆ ಒಂದು ಊಟ ಮಾಡ್ತಿರ್ತಕ್ಕಂಥ ಕಲಾವಿದರಿಗೆ ಎಂತ ಮರ್ಯಾದೆ ಕೊಡ್ತಿದ್ರು ನೀವು? ಆ ಕಲಾವಿದರು ಪಾಪ ನಿಮ್ ತರನೇ ಜಿಂಗಲಕ ಹಾಡಾಡ್ಬೇಕೇನ್ರು? ಅವರ ಧ್ವನಿಯಲ್ಲಿ ನಿಮ್ಮಂತ ಅಶ್ಲೀಲ ಪದಗಳು ಬರ್ಬೇಕೇನ್ರು? ಆ ಕಲಾವಿದರಿಗೆ ಬೆಲೆ ಇಲ್ಲೇನ್ರೋ? ನಾಚಿಕೆಡಿಗಳ, ಅರಿವುಗೆಡಿಗಳ, ನಾಮರ್ದ್ರ, ನಾಚಿಕೆ ಇಲ್ಲದ ನಾಯಿಗಳ ಹೊಟ್ಟೆಗೆ ಹೇಳ್ತೀನ್ರಿ ನೀವೆಲ್ಲ. ಅಶ್ಲೀಲ ಪದಗಳನ್ನು ಹಾಡ್ತಕ್ಕಂಥ ನಾಯಿ ನಾಮರ್ದಗಳ. ಉತ್ತರ ಕರ್ನಾಟಕನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಿಮ್ಮಿಂದ ಅತ್ಯಾಚಾರ 95% ಹೆಚ್ಚಾಗಿದೆ ಜನಪದ ಕಲಾವಿದರಿಂದಲೇ ಉತ್ತರ ಕರ್ನಾಟಕದಲ್ಲಿ. ಇನ್ನೊಬ್ಬ ಯಾವನ್ನೋ ಬಡ್ಡಿ ಐದ ಬಂದ, ಅವನು ಹೇಳ್ತಾನೆ, ನೀವ್ಯಾಕೆ ಜನಪದ ಹಾಡಕ್ಕೆ ಕೇಳ್ತೀರಿ? ಕೇಳಂಗಿದ್ರೆ ಕೇಳೋದು, ಇಷ್ಟ ಇಲ್ಲ ಅಂದ್ರೆ ತೆಗೆದು ಅಂತ. ಲೇ ನಾಮರ್ದ, ಬೀದಿ ಮೇಲೆ ಬಂದು ಹೇಳಿ ಕುತ್ತಿ ನೋಡ್ಬೇಡ ನಮ್ಮನ್ನ ಅಂದ್ರ ಬೀದಿ ಮೇಲೆ ನಿಂದು ನಿನ್ನ ಮನೆಯೊಳಗೆ ಕೂತ್ಕೋ. ನಿನ್ಯಾರು ನೋಡ್ಲಿಕ್ಕೆ ಬರ್ತಾರೆ? ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹಾಡ್ಬಿಡ್ತಿ? ಅದನ್ನ ಹಾಡ್ಕೊಂಡು ನಿನ್ನ ಕಿವಿಯಲ್ಲಿ ಇಟ್ಕೊಂಡು ಕೇಳ್ಕ. ಅದನ್ನ ಯಾರು ನಿನ್ನ ಕೇಳ್ತಾರೆ? ನಾಮರ್ದ ನನ್ನ ಮಗನೇ ತಂದು ಉತ್ತರಗಳನ್ನ ಕೊಡ್ಲಿಕ್ಕೆ, ಉತ್ತರಗಳನ್ನ ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಬರುತ್ತೆ. ಹೈಸ್ಕೂಲ್ ಹುಡುಗಿ, ಕಾಲೇಜ್ ಇದನ್ನ ಮಾಡ್ಲಿಕ್ಕೆ ಕಳ್ಸಿರ್ತಾರೆ ಅಪ್ಪ ಅಮ್ಮ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಅಂದ್ರೆ ನಿಮ್ಮಲ್ಲಿ ಕಾಲು ಕಸ ಆಗಿದೆ. ಸ್ಟೇಜ್ ಮೇಲೆ ಕುತ್ಕೊಂಡು ಕೆಲವ್ರು ಮಾತಾಡ್ತಾರೆ ಬಾಯಿಗೆ ಬಂದಂಗೆ. ಹೆಣ್ಮಕ್ಳು ಅಂದ್ರೆ ಗೌರವ ಇಲ್ವಾ? ಹೆಣ್ಮಕ್ಳು ಅಂದ್ರೆ ಅವ್ರೇನು ಬೀದಿ ಮೇಲೆ ಬಿದ್ದಿದಾರ? ಹೇಗೆ ಬೇಕಾಗಿ ಹೆಣ್ಮಕ್ಳನ್ನ ಅವಮಾನ ಮಾಡ್ಲಿಕ್ಕೆ, ಆ ಸಾಹಿತ್ಯದಲ್ಲಿ ಬರೀಲಿಕ್ಕೆ ನಿಮ್ಮನ್ನ ಹೆತ್ತಂತವಳು ಒಬ್ಳು ತಾಯಿ ಅನ್ನೋದು ನಿಮ್ಗೆ ಅರಿವಿಲ್ಲ? ಅರಿವುಗೆಡಿಗಳ ಇವತ್ತು ಬಂದು ಆ ಹೆಣ್ಮಕ್ಳಿಗೆ ನಿನಗಿಂತ ಮುಂಚೆ ನಿನ್ನ ಗಂಡನಿಗಿಂತ ಮುಂಚೆ ನಿನ್ನ ಮೈಯ ಮುಟ್ಟೆನ ನಾಚಿಕೆ ಬರೋದಿಲ್ಲ ನಿಮ್ಮ ಜಲಮಕ್ಕ? ಇಂಥ ಗೀತೆ ಬರಲಿಕ್ಕ ಆ ಹೆಣ್ಣಿನ ಬೀದಿ ಮೇಲೆ ಬಿದ್ದಿದೆ. ಮಿಂಡನ ನೆನಪಾಗಿ ಅಂತ ಒಟ್ಟಿಗೆ ಹೇಳ್ತೀನ್ರಿ ನೀವು. ಬರ್ರಿ ನಮ್ಮ ಒಬ್ಬೊಬ್ರನ್ನ ಬೀಳ್ತಾವಲ್ಲ, ಇನ್ನು ಸ್ಟೇಷನ್ ಮೇಲೆ ಹೋಗ್ತಿರಲ್ಲ, ಸ್ಟೇಷನ್ ಒಳಗೆ ಹೋಗಿ ಕುತ್ಕೋತಿರಲ್ಲ, ಅವಾಗ ಗೊತ್ತಾಗ್ತದೆ ನಿಮಗೆ. ಮಾಡ್ರಿ ದುರ್ಬೇಸಿಗಳ. ಓಕೆ, ಥ್ಯಾಂಕ್ ಯು. ಇವತ್ತಿನ ಈ ನಿರ್ಧಾರ ಬಹಳ ಅಚ್ಚುಕಟ್ಟಾಗಿದೆ. ಇನ್ನು ಮೇಲೆ ಎಲ್ಲ ಯಾರ್ಯಾರು ಈ ಜನಪದ ಕಲಾವಿದರ ವಿರುದ್ಧ ನಮ್ಮ ತಾಯಿ ಕನ್ನಡಾಂಬೆಯ ಸಂಸ್ಕೃತವನ್ನು ಉಳಿಸಲಿಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ನನಗೆ ಮೆಸೇಜ್ ಹಾಕಿದ್ದೀರಿ. ಸೊ ಇನ್ನೂ ಹಾಕಬೇಕು ಅನ್ಕೊಂಡಿದ್ದೀರಿ,
ಇನ್ಸ್ಟಾಗ್ರಾಮ್ ಯುವರಾಜ್ ಗೌಡ ಮಿರ್ಜಿ ಇನ್ಸ್ಟಾಗ್ರಾಮ್ಗೆ ಬಂದು ಮೆಸೇಜ್ ಹಾಕಿ ಅಶ್ಲೀಲ ಜನಪದ ಸಾಹಿತ್ಯಗಳನ್ನು ಕಳಿಸ್ಕೊಡಿ, ಸಾಂಗ್ಗಳನ್ನು ಕಳಿಸ್ಕೊಡಿ. ನಾನು ಅವುಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತೀವಿ. ಪೊಲೀಸರ ಹೈಯರ್ ಆಫೀಸರ್ ಇಂದನೇ ಅನುಮತಿ ಕೂಡ ಸಿಕ್ಕಿದೆ. ನೇರವಾಗಿ ಕೇಸ್ ದಾಖಲ ಮಾಡ್ಕೊಳ್ತೀವಿ ಅಂತ. ಯಾವುದೇ ಭಯ ಇಲ್ಲ ನಮಗೆ. ನಿಮ್ಮಂಥ ಪುಡಂಗರ ಭಯವಂತೂ ನಮಗೆ ಯಾವತ್ತೂ ಇಲ್ಲ. ಯುವರಾಜ್ ಗೌಡಗಂತೂ ಮೊದಲೇ ಇಲ್ಲ. ಇಂಥ ಹೇಳಿಕೆಗಳಿಗೆ ಎಂದು ಬಗ್ಗದವನು ಅಲ್ಲ, ಇಂಥ ನಾಮರ್ದರಿಗೆ ಎಂದು ಕುಗ್ಗವನು ಅಲ್ಲ. ಬಂದು ಬಿಟ್ರು ಇಲ್ಲಿ ಹನಿ ಮೇಲೆ ಒಂದು ಇದನ್ನಿಟ್ಕೊಂಡು ಸಿನಿಮಾ ನೋಡಿ, ಸಿನಿಮಾದವ್ರನ್ನ ಇದನ್ನು ಮಾಡಿ